ಫ್ರೆಂಡ್ಸ್ ಸೋಮವಾರದ ಬ್ಲ್ಯಾಕ್ ಆಗಿರುತ್ತೆ. ಬೆಳಗ್ಗೆ ಒಂದು ಲೋಟ ರಾಗಿ ಅಂಬಲಿ ಕುಡಿದ್ಬಿಟ್ಟು ನನ್ನ ಹೆಂಡತಿ ಕೈಲಿ ಹಣೆಗೆ ಕುಂಕುಮ ಹಾಕ್ಸ್ಕೊತಿದ್ದೆ. ಶಿಷ್ಯ ಬಂದ್ಬಿಟ್ಟು, ಅಪ್ಪ ಏನು ಯಾವಾಗ ನೋಡು ಅತ್ತೆ ಕೈಲಿ ಹಾಕ್ಸ್ಕೊತೀಯ, ನಾನು ಸ್ವಲ್ಪ ಹಾಕ್ತೀನಿ ಅನ್ನ. ಸರಿ ಹಾಕಪ್ಪ ಚಿನ್ನ ಅಂದ್ಬಿಟ್ಟು ತಗೊಂಡ್ರಿ. ನೋಡಿರಿ ಒಳ್ಳೆ ಕುರಿಗೆ ಬಲಿ ಕೊಡೋಕೆ ಹಾಕ್ತಾರಲ್ಲ ಹಂಗೆ ಹಾಕ್ಬಿಟ್ಟು ಕಣ್ರಿ. ಸರಿ ಖುಷಿ ಆಯಿತು. ಸೊ ನಾನು ಹೊರಟೆ ನನ್ನ ಕೈಲಾಸನ ಕೆಲಸಕ್ಕೆ. ಸೊ ಈ ಕಡೆ ನೋಡ್ರಿ ನಮ್ಮ ಭತ್ತದ ಒಕ್ಕಣೆ ಎಲ್ಲ ಸುಮಾರು ಆಲ್ಮೋಸ್ಟ್ ಮುಗ್ದೈತೆ. ಈ ಕಡೆ ಕಿರ್ಗಲ್ ಸಂತೆಮಾಳ ಸೈಡು ಕಲ್ಕುಣಿ ರೂಟಲ್ಲಿ. ಸೊ ಹಂಗೆ ನಾನು ನೆನಪಾಗಿರಲಿ ಅಂದ್ಬಿಟ್ಟು ನಾನು ಇವತ್ತೆಲ್ಲ ಕೆಲಸ ಫ್ರೆಶ್ ಮುಗಿದ ಮೇಲೆ ಮುಖನೇ ತೊಳಿಲಿಲ್ಲ. ಯಾಕೆ ನನ್ನ ಅಳಿಮೈ ಹಾಕಿದ್ದೀನಲ್ವ, ಇರಲಿ ಅವ್ನು ನೆನಪೇ ಅಂದ್ಬಿಟ್ಟು ಹಂಗೆ ಬಟ್ಟೆಲ್ಲ ಒರೆಸ್ಕೊಂಡು ಹಂಗೆ ಇಟ್ಕೊಂಡು ಅವ್ನು ತೋರಿಸುಮ ಅಂತ ಸರಿ ಅಂದ್ಬಿಟ್ಟು ನಾವು ಹೊಡ್ತಾ ಇದ್ವಿ. ಸಲ್ಲೋರೆ ಆಪೋಸಿಟು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸಿಕ್ಕಿದ್ರು. ಜೈ ಅಂದ್ಬಿಟ್ಟು ನಾವು ಕಿರ್ಗಾವಲು ಬಂದ್ವಿ. ಕಿರ್ಗಾವಲಲ್ಲಿ ಒಂದು ಕಾಫಿ ಕುಡ್ಕೊಂಡು, ಸೊ ಇದು ನೆನ್ನೆ ಮಾಡಿರೋ ವೀಡಿಯೋ, ಇದನ್ನೇ ಮಾಡೋದಲ್ಲ ವರ್ಕ್, ಅದನ್ನು ವೀಡಿಯೋ ನೋಡಿರಿ. ನೆಸ್ಪೋರ್ಟ್ ನೋಡಿರಿ. ನೆಸ್ಪೋರ್ಟ್ ಕೆಲಸ ಸ್ವಲ್ಪ ಸಣ್ಣ ಕೆಲಸ ಹಿಡಿಯುತ್ತೆ, ಬಟ್ ಅದನ್ನು ನೀಟಾಗಿ ಮಾಡಬೇಕಲ್ಲ. ಸೊ ಅದನ್ನು ನೆನ್ನೆ ಮುಗಿಸ್ಕೊಂಡು ನಾವು 15 ಅಡಿ ಲಂಚ್ ಮುಗಿಸ್ಕೊಂಡು ನೆಸ್ಪೋರ್ಟ್ ಮುಗಿಸ್ಕೊಂಡು ಈ ಕಡೆ ಒಂದು ಬೀಮ್ ಇಳಿಸ್ತೀವಿ. ಬೀಮ್ ಮಾಡಿಬಿಟ್ಟು ನೋಡಿರಿ ರಿಸ್ಕ್ ಕೆಲಸ. ಬೀಮ್ ಕೆಲಸಗಳು ಸಣ್ಣ ಪುಟ್ಟ ಮಿಸ್ ಹೋಗ್ಕೊಂಡ್ರೆ ಭಾಳ ಕಷ್ಟ. ಆದರೂ ನೀಟಾಗಿ ಮಾಡುವ ಕೆಲಸ, ನೀಟಾಗಿ ಮಾಡಿದ್ರೆ ಮತ್ತೆ ನಮ್ಗೆ ಇನ್ನೊಂದು ಕೆಲಸ ಸಿಗೋದು. ಸೊ ಇವತ್ತು ವರ್ಕು ಈ ಕಡೆ ಬಂದು ಬೀಮು ಈ ಕಡೆ ಸೈಡ್ ಐತಲ್ಲ, ಅದು ಒಂದು ಕೋಟ್ ಮೆತ್ತಿಟ್ವಿ ಡ್ರೈ ಆಗ್ತಾ ಇರಲಿ ಅದು ಅಂದ್ಬಿಟ್ಟು. ಸೊ ಬಣ್ಣ ಅಲ್ಲಿಗಂಟ ತಿಂಡಿ ಮಾಡ್ಕೊಳ್ಳೋಣ ಅಂದ್ವಿ. ತಿಂಡಿ ಅಂದರೆ ಏನಿಲ್ಲ ಕಣ್ರಿ, ಅದೇ ದೋಸೆ ಅದೇ ಬೋಂಡ. ನೋಡಿ ನಿಮಗೂ ಬೇಜಾರಾಗೈತೆ. ಸೊ ನನಗಂತೂ ತುಂಬ ಇಷ್ಟ ದೋಸೆ. ಮಾತ್ರ 365 ದಿನ ಕೊಟ್ಟು ತಿಂತೀನಿ ನಾನು. ಸೊ ಅದನ್ನು ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದೆ. ಸಣ್ಣ ಕೆಲಸ ಅಲ್ವಾ, ಸ್ವಲ್ಪ ನಿಧಾನ ಆದರೂ ನೀಟಾಗಿ ಮಾಡ್ಬೇಕಲ್ಲ. ಎಲ್ಲ ಪಿನ್ ಟು ಪಾಯಿಂಟ್ ಚೆಕ್ ಮಾಡ್ತಾರೆ ಬಂದವರು. ಅದಕ್ಕೆ ಯಾಕೆ ಅವ್ರ ಕೆಲವೊಂದು ಮಾತು ಕೇಳಬೇಕು, ಅದು ಹಂಗೆ ಅನ್ಸ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಸೊ ಅಂಥ ಜೈಮಾನ ನಮ್ದಲ್ಲ. ಸೊ ಆದ್ರೂ ಒಂದಿನ ಲೇಟ್ ಆಗುತ್ತೆ, ಅದಕ್ಕೆ ಯಾಕೆ ಟೆನ್ಷನ್ ತಗೋಬೇಕು. ಒಂದು ಲೇಬರ್ ಎಕ್ಸ್ಟ್ರಾ ಆಗುತ್ತೆ, ಅದು ಬಿಟ್ರೆ ಏನಿಲ್ಲ, ಕೆಲಸ ನೀಟಾಗಿರುತ್ತೆ. ಸೊ ಅವ್ರು ಕೂಡ ದುಡ್ಡಂತೂ ಉಳ್ಕೊಳ್ಳಲ್ಲ, ಬಟ್ ನಾವು ಮಾಡಿರೋ ಕೆಲಸ ಅಂತೂ ಪಿನ್ ಟು ಪಾಯಿಂಟ್ ಅಲ್ಲೇ ಚೆನ್ನಾಗಿರುತ್ತೆ. ಸೊ ಯಾರೇ ಅಬ್ಸರ್ವ್ ಮಾಡಿದ್ರು ಐ ಡೋಂಟ್ ಕೇರ್, ಯಾಕಂದರೆ ಕಾಯಕವೇ ಕೈಲಾಸ ಅಂತ ನಂಬಿರೋ ನಾನು. ಸೊ ಈ ವಾರ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಮುಂದಿನ ವಾರ ಕಂಪ್ಲೀಟ್ ಆಗಲಿಲ್ಲ. ಬಡ್ಡಿಯಿಂದ ಮಾತ್ರ ನೀಟಾಗಿರ್ಬೇಕು. ನನಗೆ ಅಷ್ಟು ಕೆಲಸ ನೀಟಾಗಿ ಬರುತ್ತೆ. ಯಾರನ್ನೂ ಕರ್ಕೊಳ್ಳೋಕೆ ಹೋಗಲ್ಲ, ಯಾರು ಗಮನ ಕೊಡೋಲ್ಲ ಅಂತ ನಿಮಗೆ ನಮ್ಮ ಬಾಸ್ ಹೇಳಿದ್ದೀನಿ. ವರ್ಕ್ನೇ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂತ ಸರಿ ಅಂದ್ಬಿಟ್ಟು ನಾನು ಗೂಡುಗಳಿದ್ವಲ್ಲ ಒಳಗಡೆ ಪಿನ್ನೆಲ್ಲ ನೀಟಾಗಿ ಅಂಟಿಸ್ಕೊಂಡು, ಅಣ್ಣ ಬೇರೆ ಏನೇನೋ ಮಾತಾಡ್ತಾ ಇದ್ನ. ಏನು ಹೇಳೋಣ ಜೋರಾಗಿ ಅಂದೆ. ಏನಿಲ್ಲ, ಹಬ್ಬ ಬೇರೆ ಬಂತು, ಏನು ಮಾಡಮಪ್ಪ ಅನ್ನ. ಹಬ್ಬ ಇನ್ನೂ ಆಯ್ತಲ್ಲ ಬಿಡು, ತಲೆಗೆ ಕಳ್ಸ್ಕೊತೀಯ, ನಿಮ್ಮ ಹತ್ರ ಏನು ಎತ್ತಿಲ್ವಲ್ಲ ಅಂದು. ಅದೇನಿಲ್ಲ, ಹಬ್ಬ ಮಾಡ್ಬೇಕಲ್ಲ ಅಂದೆ. ಯಾಕೆ ಅಮೌಂಟ್ ಬೇಕಣ್ಣ ಅಂದೆ. ಬೇಕಿತ್ತು ಅನ್ನೋ. ಸರಿ ಆಯಿತು, ಕೊಟ್ಟರಾಯ್ತು ಬಿಡೋಣ, ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯ ಅಂದ್ಬಿಟ್ಟು ಖುಷಿಯಾಗಿರೋಣ. ಯಾಕೆ ಟೆನ್ಷನ್ ತಗೋತೀಯ, ಡೈಲಿ 700 ರೂಪಾಯಿ ಸಂಪಾದನೆ ಮಾಡ್ತೀಯ, ತಿಂಗಳಿಗೆ 21,000 ಆದಿತ್ತಲ್ಲಪ್ಪ ಅಂದೆ. ಯಾವ ಬ್ಯಾಂಕಲ್ಲಿ ಇಡ್ತೀನಿ. ಸೊ ಲಾಸ್ಟ್ ಫೈನಲ್ಗೆ ಫಿನಿಶಿಂಗ್ ಈ ಥರ ಬಂತು ನೋಡಿರಿ. ಈ ಫಿನಿಶಿಂಗ್ ಯಾವ ಥರ ಐತೆ ಕಾಮೆಂಟ್ ಮಾಡಿ. ಹಾಗೆ ಪ್ರೋತ್ಸಾಹಿಸಿ. ನಮ್ಮ ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬಡವನಿಗೋಸ್ಕರ ಒಂದು ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ರೀ ಇನ್ನೂ ಒಳ್ಳೆ ಜೀವನದಲ್ಲಿ ಏನೇನೋ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ರೀ. ಈ ವರ್ಕಲ್ಲಿ ತೋರಿಸುಮ ಅಂತ ನಮ್ಮ ಟ್ಯಾಲೆಂಟ್ಗಳನ್ನ. ಇದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ.